ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ 2-3 ದಿನಗಳಿಂದ ಅನೇಕರು ಡಿಮ್ಯಾಂಡ್ ಮಾಡಿದ್ರು ಎಫ್ಸ್ಟೀನ್ ಫೈಲ್ಸ್ ಬಗ್ಗೆ ತಿಳಿಸಿ. ಏನದು ಎಫ್ಸ್ಟೀನ್ ಫೈಲ್ಸ್? ಭಾರತದಲ್ಲೂ ಕೂಡ ಇದು ಸದ್ದು ಮಾಡ್ತಾ ಇದೆಯಲ್ಲ, ಕೆಲವರಿಗೆ ಭಾರಿ ಹೆದರಿಕೆ ಆಗಿದೆ. ಮೋದಿ ಸರ್ಕಾರದ ಮೇಲೂ ಕೂಡ ಇದು ಪ್ರಭಾವ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ. ನಾನಾ ರೀತಿಯ ಗೊಂದಲಕಾರಿ ಸುದ್ದಿಗಳು ಬರ್ತಾ ಇದಾವಲ್ಲ, ಸತ್ಯ ಏನು ಅಂತ ಕೆಲವರು ಕೇಳಿದ್ರು. ಇನ್ನು ಕೆಲವರಂತೂ ಡಿಸೆಂಬರ್ 19ನೇ ತಾರೀಕು ಭಾರತದಲ್ಲಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಅಪಾಯ ಇದೆ ಅಂತ ಭವಿಷ್ಯವನ್ನು ಕೂಡ ನುಡಿದಿದ್ರು. ಅಮೆರಿಕದಲ್ಲೂ ಕೂಡ ಇದೇ ರೀತಿಯ ಚರ್ಚೆ ಆಗ್ತಾ ಇತ್ತು. ಅಮೆರಿಕದಲ್ಲಿ ಟ್ರಂಪ್ ಸರ್ಕಾರ ಬುಡಮೇಲಾಗುತ್ತೆ ಅಂತ ಅಂದುಕೊಂಡಂತೆ ಎಫ್ಸ್ಟೀನ್ ಫೈಲ್ಸ್ ರಿಲೀಸ್ ಆಗಿದ್ದು ಆಗಿದೆ. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಅಮೆರಿಕದ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನವೂ ಕೂಡ ಎದ್ದಿದೆ. ಟ್ರಂಪ್ ಅವರ ಒಂದು ಮುಖವಾಡವೂ ಕೂಡ ಕಳಚಿ ಹೋಗಿದೆ. ಮಿತ್ರರೇ, ಈ ವಿಡಿಯೋದಲ್ಲಿ ಏನಿದು ಎಫ್ಸ್ಟೀನ್ ಫೈಲ್ಸ್, ಯಾಕೋಸ್ಕರವಾಗಿ ಇದು ಇಷ್ಟು ಸದ್ದು ಮಾಡ್ತಾ ಇದೆ, ಭಾರತಕ್ಕೂ ಇದಕ್ಕೂ ಏನ್ ಸಂಬಂಧ, ಅಮೆರಿಕದಲ್ಲಿ ಯಾರ್ಯಾರ ಮುಖವಾಡ ಕಳಚಿದೆ, ಈ ಫೈಲ್ಸ್ ಏನಿದೆ ಇದರಲ್ಲಿ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಹಣ ಸಂಪಾದನೆ ಪ್ರತಿಯೊಬ್ಬರ ಗುರಿಯೂ ಕೂಡ ಹೌದು. ನಾವು ನೀವೆಲ್ಲ ಏನು ಮಾಡ್ತೀವಿ, ಹಣ ಸಂಪಾದನೆ ಮಾಡೋದಕ್ಕೆ ಪ್ರತಿನಿತ್ಯ ಏನಾದರೂ ಕೆಲಸ ಮಾಡ್ತೀವಿ. ಕೆಲವರು ಹಣ ಸಂಪಾದನೆಗೋಸ್ಕರವಾಗಿ ಸನ್ಮಾರ್ಗವನ್ನು ಅನುಸರಿಸಿದರೆ, ಅಂದರೆ ರಾಜಮಾರ್ಗದಲ್ಲಿ ಹೋದರೆ, ಇನ್ನು ಕೆಲವರು ವಾಮ ಮಾರ್ಗದಲ್ಲಿ ಹೋಗ್ತಾರೆ, ಕಳ್ಳದಾರಿಯಲ್ಲಿ ಹೋಗ್ತಾರೆ. ಇದೇನಿದು ಎಫ್ಸ್ಟೀನ್ ಫೈಲ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳ್ಕೊಂಡು ಇದ್ಯಾವುದೋ ಹಣ ಸಂಪಾದನೆಯ ಬಗ್ಗೆ ಕತೆ ಹೇಳ್ತಾ ಇದ್ದಾನಲ್ಲ ಅಂತ ಅಂದುಕೊಳ್ತಾ ಇದ್ರಾ? ಈ ಎಫ್ಸ್ಟೀನ್ ಫೈಲ್ಸ್ ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದೆ. ಅಮೆರಿಕದ ಓರ್ವ ವ್ಯಕ್ತಿ ಹಣ ಸಂಪಾದನೆಗೋಸ್ಕರವಾಗಿ ಹೆಣ್ಣು ಮಕ್ಕಳ ದೇಹವನ್ನ ಕರೆನ್ಸಿಯ ರೀತಿಯಲ್ಲಿ ಬಳಸ್ಕೊಂಡಿದ್ದಾನೆ. ಮಿತ್ರರೇ, ಈ ವಿಚಾರ ನಿಮಗೆ ಅರ್ಥ ಆಗುವ ಹಾಗೆ ಲೋಕಲ್ ಲ್ಯಾಂಗ್ವೇಜ್ ನಲ್ಲಿ ಹೇಳಬೇಕು ಅಂತಂದ್ರೆ, ಈ ಎಫ್ಸ್ಟೀನ್ ಫೈಲ್ಸ್ ಇದೆಯಲ್ಲ, ಇದು ಬೇರೇನೂ ಅಲ್ಲ, ಅಮೆರಿಕದ ಜೆಫ್ರಿ ಎಡ್ವರ್ಡ್ ಎಫ್ಸ್ಟೀನ್ ಅನ್ನುವಂಥ ಒಬ್ಬ ತಲೆಹಿಡುಕನ ಕತೆ. ಅಂದ್ರೆ ಒಬ್ಬ ಪಿಂಪ್ ಮಾಡದಂಥ ಕುಕೃತ್ಯದ ಫೈಲ್ಸ್ ಇದು. ಇದನ್ನು ಹೇಳಿದಾಗ ನಿಮಗೆ ಇನ್ನೂ ಕೆಲ ಪ್ರಶ್ನೆಗಳು ಬಂದಿರಬಹುದು. ಒಬ್ಬ ಜೆಫ್ರಿ ಎಫ್ಸ್ಟೀನ್ ಅನ್ನುವಂಥ ತಲೆಹಿಡುಕನ ಕತೆಗೆ ವಿಶ್ವ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ವಿಶ್ವದಲ್ಲಿ ಇಂತಹ ಪಿಂಪ್ಗಳಿಗೇನು ಕೊರತೆ ಇದೆಯಾ? ಅದಕ್ಕೆ ಯಾಕೆ ಇಷ್ಟು ಜಗತ್ತು ತಲೆ ಕೆಡಿಸ್ಕೊಂಡಿದೆ ಅಂತ ಅನೇಕರಿಗೆ ಅನ್ನಿಸ್ತಾ ಇರಬಹುದು. ಮಿತ್ರರೇ, ಇದನ್ನು ಹೇಳಬೇಕಾದ್ರೆ ಈ ಜೆಫ್ರಿ ಎಫ್ಸ್ಟೀನ್ನ ಇತಿಹಾಸವನ್ನು ಸ್ವಲ್ಪ ಹೇಳಬೇಕು. ಅವನ ಜೊತೆಗೆ ಯಾರ್ಯಾರು ಸಂಪರ್ಕದಲ್ಲಿದ್ದರು, ಯಾವ ರೀತಿಯಲ್ಲಿ ಸಂಪರ್ಕದಲ್ಲಿದ್ದರು ಅನ್ನೋದನ್ನು ಕೂಡ ಸ್ವಲ್ಪ ವಿವರಿಸಿ ಹೇಳಿದ್ರೆ ಈ ಇಡೀ ಸ್ಟೋರಿ ನಿಮಗೆ ಅರ್ಥ ಆಗುತ್ತೆ ಅಂತ ನಾನಂತೂ ಭಾವಿಸಿದ್ದೀನಿ. ಜೆಫ್ರಿ ಎಡ್ವರ್ಡ್ ಎಫ್ಸ್ಟೀನ್ ಕಳೆದ ಒಂದು 30-35 ವರ್ಷದ ಹಿಂದೆ ಅಮೆರಿಕದಲ್ಲಿ ತೀರಾ ಸಾಮಾನ್ಯವಾದಂಥ ಪ್ರಜೆ, ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದಂತಹ ಜೆಫ್ರಿ ಎಡ್ವರ್ಡ್ ಎಫ್ಸ್ಟೀನ್ ಮೊದಲಿಗೆ ಶಿಕ್ಷಕನಾಗಿ ಕೆಲಸ ಆರಂಭಿಸ್ತಾನೆ. ಬಹಳ ಬುದ್ಧಿವಂತ ಆಗಿದ್ದ ಈತನ ಬುದ್ಧಿವಂತಿಕೆಯನ್ನ ಓರ್ವ ಉದ್ಯಮಿ ಗಮನಿಸ್ತಾನೆ. ಈತನನ್ನ ತನ್ನ ಕಂಪನಿಗೆ ಹೈರ್ ಮಾಡಿಕೊಂಡಿದ್ದೆ ಆದರೆ ಕಂಪನಿಗೆ ಲಾಭ ಆಗುತ್ತೆ ಅಂತ ಆ ಉದ್ಯಮಿಗೆ ಅನಿಸುತ್ತೆ. ಹೀಗಾಗಿ ಜೆಫ್ರಿ ಎಫ್ಸ್ಟೀನ್ಗೆ ಆತ ಉದ್ಯೋಗವನ್ನು ಕೊಡ್ತಾನೆ. ಆರಂಭದಲ್ಲೇ ತನ್ನ ಕಂಪನಿಯಲ್ಲಿ ದೊಡ್ಡ ಹುದ್ದೆಯನ್ನು ಕಲ್ಪಿಸ್ತಾನೆ. ಮಿತ್ರರೇ, ನಾನು ಆಗಲೇ ಹೇಳಿದೆ, ಈತ ಸಿಕ್ಕಾಪಟ್ಟೆ ಬುದ್ಧಿವಂತ ಆಗಿದ್ದ ಅಂತ. ಸಿಕ್ಕಂತಹ ಉದ್ಯೋಗವನ್ನು ತನ್ನ ಲಾಭಕ್ಕೋಸ್ಕರವಾಗಿ ಜೆಫ್ರಿ ಎಫ್ಸ್ಟೀನ್ ಬಳಸ್ಕೊಳ್ತಾನೆ. ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ತನ್ನ ಚಾಣಾಕ್ಷತನವನ್ನು ಬಳಸ್ಕೊಂಡು ಅನೇಕ ಪ್ರಭಾವಿಗಳ ಸಂಪರ್ಕಕ್ಕೆ ಬರ್ತಾನೆ. ದೊಡ್ಡ ದೊಡ್ಡ ದಿಗ್ಗಜರನ್ನ ಈತ ಪರಿಚಯ ಮಾಡಿಕೊಳ್ತಾನೆ. ಈ ಕಾರಣದಿಂದಾಗಿ ಕೆಲವೇ ವರ್ಷದಲ್ಲಿ ಆ ಕಂಪನಿಯನ್ನು ಬಿಟ್ಟು ಜೆಫ್ರಿ ಎಫ್ಸ್ಟೀನ್ ತನ್ನದೇ ಆದಂಥ ಒಂದು ಕಂಪನಿಯನ್ನು ಹುಟ್ಟಾಕ್ತಾನೆ. ಆರಂಭದಲ್ಲಿ ಈತ ದೊಡ್ಡ ದೊಡ್ಡ ದಿಗ್ಗಜರಿಗೆ ಟ್ಯಾಕ್ಸ್ ಅನ್ನ ವಂಚನೆ ಮಾಡೋದು ಹೇಗೆ, ಫಂಡ್ ಮ್ಯಾನೇಜ್ ಮಾಡೋದು ಹೇಗೆ, ಇದರ ಬಗ್ಗೆ ಸಲಹೆ ಕೊಡ್ತಾ ಇದ್ದ. ಆನಂತರ ಈತನ ಬಿಸ್ನೆಸ್ ಬೇರೆ ರೀತಿಯಲ್ಲೇ ಬೆಳೆದುಕೊಂಡು ಹೋಯಿತು. ಯಾವಾಗ ಜೆಫ್ರಿ ಎಫ್ಸ್ಟೀನ್ಗೆ ಅಮೆರಿಕದ ರಾಜಕಾರಣಿಗಳು, ದೊಡ್ಡ ದೊಡ್ಡ ಬಿಲಿಯನೇರ್ಗಳು ಇವರ ಸಂಪರ್ಕ ಶುರುವಾಯಿತೋ, ಈತ ಏನು ಮಾಡ್ತಾನೆ ಗೊತ್ತಾ? ಫ್ಲೋರಿಡಾ, ನ್ಯೂಯಾರ್ಕ್, ಪ್ಯಾರಿಸ್, ಕೆರಿಬಿಯನ್ ಐಲ್ಯಾಂಡ್ಗಳಲ್ಲಿ ತನ್ನ ಆಸ್ತಿಗಳನ್ನು ಖರೀದಿ ಮಾಡ್ತಾನೆ. ಅಲ್ಲಿ ದೊಡ್ಡ ದೊಡ್ಡ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡ್ತಾನೆ. ಈ ಫಂಡ್ ಮ್ಯಾನೇಜ್ ಮಾಡೋದು, ಸಲಹೆ ಕೊಡೋದು ಇದನ್ನೆಲ್ಲ ಬಿಟ್ಟು ಈ ಶ್ರೀಮಂತರಿಗೆ ಪಾರ್ಟಿಗಳನ್ನು ಆಯೋಜನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾವ ಮಟ್ಟಿಗೆ ಈತ ಬೆಳಿತಾನೆ ಅಂತಂದ್ರೆ, ದೊಡ್ಡ ದೊಡ್ಡ ದ್ವೀಪಗಳನ್ನೇ ಸ್ವಂತಕ್ಕಾಗಿ ಖರೀದಿಸಿದ್ದ, ಅಲ್ಲಿ ಐಷಾರಾಮಿ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡಿದ್ದ. ಅಷ್ಟು ಮಾತ್ರ ಅಲ್ಲ ಮಿತ್ರರೇ, ಖಾಸಗಿ ವಿಮಾನಗಳನ್ನು ಕೂಡ ಹೊಂದಿದ್ದ. ಈತನ ರೆಸಾರ್ಟ್ಗೆ ಬರುವಂಥ, ಈತನ ಪಾರ್ಟಿಗಳಲ್ಲಿ ಭಾಗಿಯಾಗುವಂಥ ಟಾಪ್ ಲೆವೆಲ್ನ ಜನರು ಇರ್ತಾ ಇದ್ರಲ್ಲ, ಈತನ ವಿಮಾನದಲ್ಲೇ ಸಂಚರಿಸ್ತಾ ಇದ್ರು. ಆ ಮಟ್ಟಿಗೆ ಈ ಜೆಫ್ರಿ ಎಫ್ಸ್ಟೀನ್ ಬೆಳೆದು ನಿಲ್ತಾನೆ. ಮಿತ್ರರೇ, ಇದಿಷ್ಟೇ ಆಗಿದ್ರೆ ಈತನ ಮೇಲೆ ಯಾವ ಆರೋಪವೂ ಬರ್ತಾ ಇರಲಿಲ್ಲ. ಇವತ್ತು ನಾವು ನೀವು ಕೂತ್ಕೊಂಡು ಎಫ್ಸ್ಟೀನ್ ಫೈಲ್ಸ್ ಅಂತ ಇದ್ರ ಬಗ್ಗೆ ಇಷ್ಟು ಉದ್ದುದ್ದ ಕಥೆಯನ್ನು ಕೇಳಬೇಕಾಗೂ ಇರಲಿಲ್ಲ. ಆದರೆ ಈತ ಈ ರೀತಿಯಾಗಿ ಪಾರ್ಟಿ ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ನೀಚ ಕೆಲಸಕ್ಕೂ ಕೂಡ ಕೈ ಹಾಕಿರ್ತಾನೆ. ಅದೇನು ಕೇಳಿದ್ರೆ, ಅಮೆರಿಕದ ಶ್ರೀಮಂತರುಗಳಿರ್ತಾ ಇದ್ರಲ್ಲ, ಈತನ ರೆಸಾರ್ಟ್ಗಳಲ್ಲಿ, ಈತನ ಪಾರ್ಟಿಗಳಲ್ಲಿ ಭಾಗಿಯಾಗ್ತಾ ಇದ್ರಲ್ಲ, ಅವರಿಗೆ ಈತ ಹೆಣ್ಣು ಮಕ್ಕಳನ್ನು ಸಪ್ಲೈ ಮಾಡೋದಕ್ಕೆ ಶುರು ಮಾಡ್ತಾನೆ. ಮಿತ್ರರೇ, ನಿಮ್ಗೆ ನೆನಪಿರಲಿ, ಅಮೆರಿಕ ಒಂದು ಓಪನ್ ಸೊಸೈಟಿ. ಅಮೆರಿಕದಲ್ಲಿ ಈ ವೇಶ್ಯಾವಾಟಿಕೆ ಆಗಿರಬಹುದು, ಈ ರೀತಿಯಾಗಿ ಅಕ್ರಮ ಸಂಬಂಧಗಳನ್ನು ಹೊಂದೋದಿರಬಹುದು, ಇದು ಯಾವುದೂ ಕೂಡ ಬಹಳ ದೊಡ್ಡ ವಿಚಾರವೇ ಅಲ್ಲ. ಆದರೆ ಜೆಫ್ರಿ ಎಫ್ಸ್ಟೀನ್ನ ವಿಚಾರ ಯಾಕಿಷ್ಟು ಸದ್ದು ಮಾಡ್ತು ಕೇಳಿದ್ರೆ, ಈತ ಕೇವಲ ಹೆಣ್ಣು ಮಕ್ಕಳನ್ನು ಮಾತ್ರ ಸಪ್ಲೈ ಮಾಡ್ತಾ ಇರಲಿಲ್ಲ, ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ತಂದು ಈ ದಂಧೆಗೆ ದೂಡ್ತಾ ಇದ್ದ. 14-15 ವರ್ಷದ ಯುವತಿಯರನ್ನು ಕರ್ಕೊಂಡ್ಬಂದು
ಈ ದಂಧೆಯಲ್ಲಿ ಭಾಗಿಯಾಗುವಂತೆ ಮಾಡ್ತಾ ಇದ್ದ. ಸಹಜವಾಗಿ ಈತ ಆಯೋಜನೆ ಮಾಡ್ತಾ ಇದ್ದಂತಹ ಪಾರ್ಟಿಗೆ ಬರ್ತಿದ್ದವ್ರು ಯಾರು? ರಾಜಕಾರಣಿಗಳಿದ್ರು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿದ್ರು, ಬಿಲಿಯನಿಯರ್ಸ್ ಇದ್ರು. ಹೀಗಾಗಿ ಈತನಿಗೆ ಪ್ರೊಟೆಕ್ಷನ್ ಕೂಡ ಇತ್ತು. ಕಾನೂನು ಕೂಡ ಈತನನ್ನ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ಏನಾಗುತ್ತೆ ಗೊತ್ತಾ, 2005ರಲ್ಲಿ ಓರ್ವ ಹೆಣ್ಣು ಮಗಳ ತಾಯಿ ಫ್ಲೋರಿಡಾದ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ತಾರೆ. ಅದೇನು ಕೇಳಿದ್ರೆ, ಈ ಜೆಫ್ರಿ ಎಫ್ಸ್ಟೀನ್ ನನ್ನ ಮಗಳನ್ನ ಲೈಂಗಿಕ ದಂಧೆಗೆ ಬಳಸ್ಕೊಂಡಿದ್ದಾನೆ, ನನ್ನ ಮಗಳು ಅಪ್ರಾಪ್ತೆ, ಹೀಗಂತ ಒಂದು ದೂರನ್ನ ದಾಖಲಿಸ್ತಾರೆ. ಪೊಲೀಸರು ಈ ಕೇಸನ್ನ ಸ್ವಲ್ಪ ಸೀರಿಯಸ್ ಆಗಿ ಪರಿಗಣಿಸಿ ಈ ಕೇಸ್ನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಆಗ ಮಿತ್ರರೇ, ಓರ್ವ ತಾಯಿ ಏನು ಬಂದು ಹೇಳಿದ್ಲಲ್ಲ, ಅದೇ ರೀತಿಯಾಗಿ ಅನೇಕ ತಾಯಂದರು ಹಾಗೆ ಪೋಷಕರು ಬಂದು ಮಾಹಿತಿಯನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ನನ್ನ ಮಗಳನ್ನ ಕೂಡ ಈತ ಇಂತಹ ದಂಧೆಗೆ ಬಳಸ್ಕೊಂಡಿದ್ದಾನೆ. ಹೀಗೆ ಅಪ್ರಾಪ್ತೆಯರನ್ನ ಈತ ದಂಧೆಗೆ ಬಳಸ್ಕೊಳ್ತಾ ಇರುವಂತಹದ್ದು ದೃಢಪಡುತ್ತೆ. ಹೀಗಾಗಿ 2008ರಲ್ಲಿ ಈತನನ್ನ ಬಂಧಿಸಲಾಗುತ್ತೆ. ಆದರೆ ಅದಾಗಲೇ ಜೆಫ್ರಿ ಎಫ್ಸ್ಟೀನ್ ಸಿಕ್ಕಾಪಟ್ಟೆ ಪ್ರಭಾವಿಯಾಗಿದ್ದ. ಈತನ ಕಾಂಟ್ಯಾಕ್ಟ್ ಯಾವ ಲೆವೆಲ್ಗಿತ್ತು ಕೇಳಿದ್ರೆ ಅಮೆರಿಕದ ಅಧ್ಯಕ್ಷರ ಲೆವೆಲ್ಗಿತ್ತು. ಹೀಗಾಗಿ ಜೆಫ್ರಿ ಎಫ್ಸ್ಟೀನ್ ಕೇಸ್ ಎಷ್ಟು ಬಲವಾಗಿದ್ರೂ ಕೂಡ ಕೇವಲ 13 ತಿಂಗಳಿಗೆ ಜೈಲಿನಿಂದ ಬಿಡುಗಡೆಗೊಳ್ತಾನೆ. ಜೈಲಿನಿಂದ ಹೊರಗಡೆ ಬಂದವನು ಕೂಡ ದಂಧೆಯನ್ನ ನಿಲ್ಲಿಸಿಲ್ಲ. 2009ರಿಂದ 2019ರವರೆಗೆ ಅದೇ ದಂಧೆಯನ್ನ ಅಮೆರಿಕದಲ್ಲಿ ಮುಂದುವರೆಸಿದ್ದ. ಅಂದರೆ ಮೊದಲಿನಷ್ಟು ಅವ್ಯಾಹತವಾಗಿ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೂ ಅಮೆರಿಕದ ರಾಜಕಾರಣಿಗಳ ಬೆಂಬಲದಿಂದಾಗಿ ಆ ದಂಧೆ ಹಾಗೆ ಕಂಟಿನ್ಯೂ ಆಗಿತ್ತು. ಆದರೆ ಫ್ಲೋರಿಡಾದ ಪೊಲೀಸರು ಈ ಪ್ರಕರಣವನ್ನು ಹಾಗೆ ಬಿಟ್ಟಿರಲಿಲ್ಲ, ತನಿಖೆಯನ್ನು ಮುಂದುವರೆಸಿದ್ರು. ಈತನನ್ನು ಯಾವುದಾದ್ರೂ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಸಬೇಕು ಅಂತ ಪೊಲೀಸರಿಗೆ ಅನಿಸಿತ್ತು. ಯಾಕೆ ಅಂತಂದರೆ ಈತ ಮಾಡ್ತಾ ಇದ್ದಂಥ ಕೆಟ್ಟ ಕೆಲಸ ಸಣ್ಣ ಪುಟ್ಟದೇನಲ್ಲ, ಅನೇಕ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದ. ಯಾವ ರೀತಿಯಾಗಿ ಬಲೆ ಬೀಸ್ತಾ ಇದ್ದ ಅಂತಂದರೆ, ಅಮೆರಿಕದಲ್ಲಿ ಬಹಳ ಕಡು ಬಡ ಕುಟುಂಬದಲ್ಲಿ ಯಾವ ಹೆಣ್ಣು ಮಗಳು ಇರ್ತಾಳೋ ಆಕೆಯ ಪರಿಸ್ಥಿತಿಯನ್ನು ಈತ ಎನ್ಕ್ಯಾಶ್ ಮಾಡಿಕೊಂಡು ಈ ದಂಧೆಗೆ ಸೆಳೀತಾ ಇದ್ದ. ಕೇವಲ ಅಮೆರಿಕ ಮಾತ್ರ ಅಲ್ಲ, ಕೆನಡಾ ಇರಬಹುದು, ಮೆಕ್ಸಿಕೋ ಇರಬಹುದು, ಹಾಗೆ ಕೆರಿಬಿಯನ್ ಕೆಲ ದೇಶಗಳಿರಬಹುದು, ಅಲ್ಲಿಂದ ಹೆಣ್ಣು ಮಕ್ಕಳನ್ನ ಈತ ಕರೆ ತರ್ತಾ ಇದ್ದ. ಕೆಲ ಹೆಣ್ಣು ಮಕ್ಕಳು ಪರಿಸ್ಥಿತಿಯ ಕಾರಣದಿಂದಾಗಿ ಸ್ವಂತ ಇಚ್ಛೆಯಿಂದಲೇ ದಂಧೆಯಲ್ಲಿ ಭಾಗಿಯಾಗ್ತಾ ಇದ್ರು. ಆದರೆ ಇನ್ನು ಕೆಲವರನ್ನ ಈತ ಬಲವಂತವಾಗಿ ಈ ದಂಧೆಗೆ ತಳ್ಳಿದಾನೆ ಎನ್ನುವಂತಹ ಆರೋಪ ಕೂಡ ಈತನ ಮೇಲಿತ್ತು. ಈ ಪ್ರಕರಣವನ್ನು ಪೊಲೀಸರು ಬಹಳ ಗಮನ ಇಟ್ಟು ಭೇದಿಸಿ 2019 ಜುಲೈ 6ನೇ ತಾರೀಕು ಪುನಃ ಜೆಫ್ರಿ ಎಫ್ಸ್ಟೀನ್ ಅನ್ನ ಬಂಧಿಸ್ತಾರೆ. ಆ ವೇಳೆಗೆ ಪೊಲೀಸರ ಬಳಿಯಲ್ಲಿ ಬೇಕಾದಷ್ಟು ಸಾಕ್ಷ್ಯಾಧಾರಗಳಿರುತ್ತೆ. ಮಿತ್ರರೇ, ಇದು ಅಮೆರಿಕದ ರಾಜಕಾರಣಿಗಳಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಒಂದು ವೇಳೆ ಜೆಫ್ರಿ ಎಫ್ಸ್ಟೀನ್ನ ಕುರಿತಾಗಿ ಡೀಟೇಲ್ ಆಗಿ ವಿಚಾರಣೆ ಆಗಿ ಎಲ್ಲಾ ವಿಚಾರ ಹೊರಗೆ ಬಂದಿದ್ದೆ ಆದರೆ ನಮ್ಮೆಲ್ಲರ ಮುಖವಾಡ ಕಳಚುತ್ತೆ ಅಂತ ಅಮೆರಿಕದ ರಾಜಕಾರಣಿಗಳಿಗೆ ಪುಕ ಶುರುವಾಗಿತ್ತು. ಈ ನಡುವೆ ಜೆಫ್ರಿ ಎಫ್ಸ್ಟೀನ್ 2019 ಆಗಸ್ಟ್ 10ನೇ ತಾರೀಕು ಅಮೆರಿಕದ ಜೈಲಿನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಸಾವಿಗೀಡಾಗ್ತಾನೆ. ಈತನದ್ದು ಆತ್ಮಹತ್ಯೆ ಅಂತ ಹೇಳಿ ಕೇಸನ್ನು ಕ್ಲೋಸ್ ಮಾಡಲಾಗುತ್ತೆ. ಆದರೆ ಮಿತ್ರರೇ, ಇದು ಅನೇಕ ಅನುಮಾನಗಳಿಗೆ ಕಾರಣ ಆಗುತ್ತೆ. ಯಾಕೆ ಗೊತ್ತಾ, ಜೆಫ್ರಿ ಎಫ್ಸ್ಟೀನ್ ಜೈಲು ಸೇರಿ ಕೇವಲ 35 ದಿನ ಆಗಿತ್ತು. ಅದೂ ಅಲ್ಲದೆ ಈ ಎಫ್ಸ್ಟೀನ್ಗೆ ಜೈಲಿನ ಒಳಗೆ ಹಗ್ಗವಾದ್ರೂ ಹೇಗೆ ಸಿಕ್ತು? ಅಷ್ಟು ಮಾತ್ರ ಅಲ್ಲ ಮಿತ್ರರೇ, ಜೈಲಿನಲ್ಲಿ ಈತ ಸಾಯುವಂತಹ ಸಂದರ್ಭದಲ್ಲಿ ಎಲ್ಲಾ CCTVಗಳು ಕೂಡ ಆಫ್ ಆಗಿತ್ತು, ಕೇವಲ ಅದಷ್ಟು ಸಮಯ ಮಾತ್ರ. ಹೀಗಾಗಿ ಜೆಫ್ರಿ ಎಫ್ಸ್ಟೀನ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿಲ್ಲ, ಆತನನ್ನ ಸಾಯಿಸಲಾಗಿದೆ, ಇದೊಂದು ಮರ್ಡರ್ ಅಂತ ಹೇಳೋದಕ್ಕೆ ಬೇರೆ ಸಾಕ್ಷಿ ಬೇಕಾಗಿರಲಿಲ್ಲ. ಆದರೆ ರಾಜಕೀಯ ಪ್ರಭಾವದ ಕಾರಣದಿಂದಾಗಿ ಈ ಕೇಸ್ ಕಂಪ್ಲೀಟ್ ಆಗಿ ಸೈಡ್ಲೈನ್ ಆಗಿ ಹೋಗ್ಬಿಡುತ್ತೆ. ಹಾಗಾದರೆ ಈಗ ಯಾಕೆ ಇದು ಹಂಗಾಮ ಆಗ್ತಾ ಇದೆ? ಅಮೆರಿಕ, ಭಾರತ, UK, ಯುರೋಪ್ನ ಅನೇಕ ದೇಶಗಳಲ್ಲಿ ಈಗ ಇದು ದೊಡ್ಡ ಸುದ್ದಿ ಆಗೋದಕ್ಕೆ ಏನು ಕಾರಣ? ಈ ಪ್ರಶ್ನೆಯನ್ನು ನೀವು ಕೇಳಿದ್ದೆ ಆದರೆ ಈ ನಡುವೆ ಮಿತ್ರರೇ, ಅಮೆರಿಕದಲ್ಲಿ ಬಹಳ ದೊಡ್ಡ ಒತ್ತಡ ಕ್ರಿಯೇಟ್ ಆಗುತ್ತೆ. ಜೆಫ್ರಿ ಎಫ್ಸ್ಟೀನ್ನ ಫೈಲ್ಸ್ ಅನ್ನ ಓಪನ್ ಮಾಡಬೇಕು. ಯಾಕೆ ಕೇಳಿದ್ರೆ, ಇದು ಜೆಫ್ರಿ ಎಫ್ಸ್ಟೀನ್ನೊಂದಿಗೆ ಈ ಕೇಸ್ ಕ್ಲೋಸ್ ಆಗಿಲ್ಲ. ಈ ಒಂದು ಪ್ರಕರಣದಲ್ಲಿ ಅನೇಕ ಪ್ರಭಾವಿಗಳಿದ್ದಾರೆ, ಅದೆಲ್ಲವೂ ಕೂಡ ಜಗಜ್ಜಾಹೀರಾಗಬೇಕು ಅಂತೇಳಿ ಅಮೆರಿಕದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಯಾವ ಮಟ್ಟಿಗೆ ಒತ್ತಡ ಇತ್ತು ಕೇಳಿದ್ರೆ, ಡೆಮೊಕ್ರೆಟಿಕ್ ಪಕ್ಷದವರು ಮಾತ್ರ ಅಲ್ಲ, ರಿಪಬ್ಲಿಕನ್ ಪಕ್ಷದವರು ಕೂಡ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡ್ತಾರೆ. ಟ್ರಂಪ್ ಇದನ್ನ ತಡೆಯೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಎಫ್ಸ್ಟೀನ್ ಫೈಲ್ಸ್ ಹೊರಗೆ ಬರಬಾರ್ದು, ಅದು ರಿವೀಲ್ ಆಗಬಾರ್ದು ಅಂತ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಟ್ರಂಪ್ ಕೂಡ ಜೆಫ್ರಿ ಎಫ್ಸ್ಟೀನ್ನ ಆಪ್ತ. ಜೆಫ್ರಿ ಎಫ್ಸ್ಟೀನ್ನ ಐಷಾರಾಮಿ ರೆಸಾರ್ಟ್ಗಳಿಗೆ ಟ್ರಂಪ್ ಕೂಡ ಹೋಗಿದ್ದಾರೆ. ಆತನ ಪಾರ್ಟಿಯಲ್ಲಿ ಟ್ರಂಪ್ ಕೂಡ ಭಾಗಿಯಾಗಿದ್ರು. ಕೆಲ ಹೆಣ್ಣು ಮಕ್ಕಳ ಜೊತೆಗೆ ಟ್ರಂಪ್ ಫೋಟೋ ಕೂಡ ಇದೆ. ಹೀಗಾಗಿ ಈ ಫೈಲ್ಸ್ ಓಪನ್ ಆಗಬಾರ್ದು ಅಂತ ಟ್ರಂಪ್ ಸಾಕಷ್ಟು ತಡೆ ಹಿಡಿದ್ರು. ಆದರೆ ಮಿತ್ರರೇ, ಒತ್ತಡ ಯಾವ ಮಟ್ಟಕ್ಕಿತ್ತು ಅಂತಂದ್ರೆ ಟ್ರಂಪ್ ಇದನ್ನು ಮುಚ್ಚಿಡೋದಕ್ಕೆ ಸಾಧ್ಯವೇ ಆಗಿಲ್ಲ. ಅಂತಿಮವಾಗಿ ಎಫ್ಸ್ಟೀನ್ ಫೈಲ್ಸ್ ಅನ್ನ ಓಪನ್ ಮಾಡಬೇಕು, ಅದನ್ನು ಬಹಿರಂಗಗೊಳಿಸಬೇಕು ಅಂತ ಟ್ರಂಪ್ ಆದೇಶವನ್ನು ಹೊರಡಿಸಬೇಕಾಗಿ ಬಂತು. ಅದೇ ಪ್ರಕಾರವಾಗಿ ಡಿಸೆಂಬರ್ 19ನೇ ತಾರೀಕು ಎಫ್ಸ್ಟೀನ್ ಫೈಲ್ಸ್ ಜಗತ್ತಿನೆದುರು ಬಹಿರಂಗಗೊಂಡಿದೆ. ಇದೇನು ಸಣ್ಣ ಪುಟ್ಟ ದಾಖಲೆಗಳಲ್ಲ. ಒಟ್ಟಾರೆಯಾಗಿ ಎಫ್ಸ್ಟೀನ್ ಫೈಲ್ಸ್ನಲ್ಲಿ ಸರಿಸುಮಾರು 95,000 ಫೋಟೋಗಳಿದಾವೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ 300 GB ಡೇಟಾ ಕೂಡ ಇದೆ.
ಹಾಗಾದ್ರೆ ಎಫ್ಸ್ಟೀನ್ ಫೈಲ್ಸ್ನಲ್ಲಿರುವಂಥ ಫೋಟೋ ಯಾವುದು, ಡೇಟಾ ಯಾವುದು ಕೇಳಿದ್ರೆ, ಈ ಏನು ಐಷಾರಾಮಿ ಪಾರ್ಟಿಗಳಲ್ಲಿ ಭಾಗಿಯಾಗ್ತಾ ಇದ್ರಲ್ಲ ಅಮೆರಿಕದ ದಿಗ್ಗಜರು, ವಿಶ್ವದ ದಿಗ್ಗಜರು, ಅವರ ಫೋಟೋಗಳನ್ನು ಈ ಜೆಫ್ರಿ ಎಫ್ಸ್ಟೀನ್ ಕ್ಲಿಕ್ ಮಾಡಿರ್ತಾ ಇದ್ದ. ಈ ಸೋಕಾಲ್ಡ್ ದಿಗ್ಗಜರೆಲ್ಲರೂ ಕೂಡ ಆ ಹೆಣ್ಣು ಮಕ್ಕಳ ಜೊತೆಗೆ ಅಶ್ಲೀಲವಾಗಿರುವಂತಹ ಫೋಟೋಗಳು, ಬಾತ್ ಟಬ್ನಿಂದ ಹಿಡಿದು ಬೆಡ್ರೂಮ್ವರೆಗಿನ ಎಲ್ಲ ಫೋಟೋಗಳು ಕೂಡ ಇದ್ದಾವೆ. ಹಾಗಾದ್ರೆ ಯಾರ್ಯಾರ ಫೋಟೋಗಳಿದಾವೆ ಕೇಳಿದ್ರೆ, ಅಮೆರಿಕದ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್, ಮೈಕ್ರೋಸಾಫ್ಟ್ ದಿಗ್ಗಜ ಬಿಲ್ ಗೇಟ್ಸ್, UK ರಾಜಮನೆತನದ ಪ್ರಿನ್ಸ್ನ ಫೋಟೋಗಳು, ಇಸ್ರೇಲ್ನ ಪ್ರಧಾನಿಯೂ ಸೇರಿದಂತೆ ವಿಶ್ವದ ಅನೇಕ ರಾಜಕೀಯ ನಾಯಕರ ಫೋಟೋಗಳು ಕೂಡ ಇದ್ದಾವೆ. ಈ ಎಲ್ಲ ಡೀಟೇಲ್ಸ್ಗಳನ್ನು ಅಮೆರಿಕದ ಜುಡಿಷಿಯರಿ ಡಿಪಾರ್ಟ್ಮೆಂಟ್ ಈಗಾಗಲೇ ರಿವೀಲ್ ಮಾಡಿಬಿಟ್ಟಿದೆ. ಆದರೆ ಈಗ ಹೊಸದಾಗಿ ಏನು ಆರೋಪ ಕೇಳಿಬರ್ತಾ ಇದೆ ಕೇಳಿದ್ರೆ, ಟ್ರಂಪ್ ಅವರಿಗೆ ಸೇರಿದಂತಹ 16 ದಾಖಲೆಗಳು ಇದರಲ್ಲಿ ಕಣ್ಮರೆಯಾಗಿದೆ, ಅದನ್ನು ಮುಚ್ಚಿಡಲಾಗಿದೆ ಅಥವಾ ನಾಶಪಡಿಸಲಾಗಿದೆ, ಈ ರೀತಿಯ ಆರೋಪಗಳು ಕೇಳಿಬರ್ತಾ ಇದೆ. ಮಿತ್ರರೇ, ಟ್ರಂಪ್ ಈ ಫೈಲ್ಸನ್ನು ಈಗಲೇ ಓಪನ್ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ. ಒಂದು ವೇಳೆ ಈಗ ಇದನ್ನು ತಡೆ ಹಿಡಿದಿದ್ದೆ ಆದರೆ ಮುಂದೆ ಇದು ರಿವೀಲ್ ಆಗಬಹುದು. ಅದರ ಬದಲಾಗಿ ತಾನು ಅಧ್ಯಕ್ಷನಾಗಿದ್ದಂತಹ ಸಂದರ್ಭದಲ್ಲೇ ಬೇಕಾದಷ್ಟು ದಾಖಲೆಗಳನ್ನು ರಿವೀಲ್ ಮಾಡಿ ಉಳಿದಿದ್ದನ್ನು ನಾಶ ಮಾಡಿದ್ದೆ ಆದರೆ ತಾನು ಸೇಫ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಇದ್ದಿರಬಹುದು. ಈ ರೀತಿಯ ಚರ್ಚೆಗಳು ಅಮೆರಿಕದಲ್ಲೇ ನಡೀತಾ ಇದೆ. ಹಾಗಾದರೆ ಮಿತ್ರರೇ, ಇದಕ್ಕೂ ಭಾರತಕ್ಕೂ ಏನು ಸಂಬಂಧ? ಭಾರತದಲ್ಲಿ ಯಾಕೆ ಎಫ್ಸ್ಟೀನ್ ಫೈಲ್ಸ್ನ ಬಗ್ಗೆ ಚರ್ಚೆ ಮಾಡಬೇಕು? ಭಾರತದಲ್ಲೂ ದೊಡ್ಡ ಹಂಗಾಮ ಆಗಿಬಿಡುತ್ತೆ, ರಾಜಕೀಯ ಪಲ್ಲಟ ಆಗುತ್ತೆ ಎನ್ನುವ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ವಲ್ಲ ವಿಪಕ್ಷಗಳು. ಭಾರತಕ್ಕೂ ಎಫ್ಸ್ಟೀನ್ ಫೈಲ್ಸಿಗೂ ಏನು ಸಂಬಂಧ ಅಂತ ನೀವು ಪ್ರಶ್ನೆ ಕೇಳಿದ್ದೆ ಆದರೆ, ಈ ಎಫ್ಸ್ಟೀನ್ ಫೈಲ್ಸ್ ರಿಲೀಸ್ ಆಗೋದಕ್ಕೂ ಮುಂಚೆ ಅಮೆರಿಕದ ಮಾಧ್ಯಮಗಳು ಕೆಲ ವರದಿಯನ್ನು ಪ್ರಕಟ ಮಾಡಿದ್ವು. ಅದರಲ್ಲಿ ಭಾರತದ ದಿಗ್ಗಜರ ಹೆಸರು ಕೂಡ ಎಫ್ಸ್ಟೀನ್ ಫೈಲ್ಸ್ನಲ್ಲಿ ಇರೋದಾಗಿ ಅವು ಉಲ್ಲೇಖ ಮಾಡಿದ್ವು. ಅದರಲ್ಲಿ ಮುಖ್ಯವಾಗಿ ಕೇಂದ್ರದಲ್ಲಿ ಸಚಿವರಾಗಿರುವಂತಹ ಹರ್ದೀಪ್ ಸಿಂಗ್ ಪುರಿ, ಉದ್ಯಮಿ ಅನಿಲ್ ಅಂಬಾನಿ, ಹೀಗೆ ಅನೇಕರ ಹೆಸರು ಕೂಡ ಇತ್ತು. ಇದಿಷ್ಟರ ಜೊತೆಗೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಇದಾರಲ್ಲ, ಅವ್ರ ಜೊತೆಗೆ ನರೇಂದ್ರ ಮೋದಿ ಅವರ ಒಂದು ಮೀಟಿಂಗ್ ಅನ್ನ ಇದೇ ಜೆಫ್ರಿ ಎಫ್ಸ್ಟೀನ್ ಆಯೋಜನೆ ಮಾಡಿದ್ದ. ಇಸ್ರೇಲ್ ಮತ್ತು ಭಾರತದ ಕೆಲ ಡಿಫೆನ್ಸ್ ಡೀಲ್ಗಳಿಗೆ ವೈಟ್ ಹೌಸ್ನ ಸಲಹೆಗಾರನಾಗಿದ್ದಂತಹ ಸ್ಟೀವ್ ಬ್ಯಾನನ್ ಅನ್ನು ಬಳಸಿಕೊಂಡು ಇದೇ ಜೆಫ್ರಿ ಎಫ್ಸ್ಟೀನ್ ಕೆಲ ಮೀಟಿಂಗ್ಗಳನ್ನು ಆಯೋಜನೆ ಮಾಡಿದ್ದ ಅಂತ ಕೆಲ ಪತ್ರಿಕೆಗಳು ವರದಿ ಮಾಡಿದ್ವು. ಮಿತ್ರರೇ, ಇದರ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಎರಡನೇದಾಗಿ ಮಿತ್ರರೇ, ಈ ಜೆಫ್ರಿ ಎಫ್ಸ್ಟೀನ್ ಇದಾನಲ್ಲ, ಈತ ದಲ್ಲಾಳಿ ಕೆಲಸವನ್ನ ಕೂಡ ಮಾಡ್ತಾ ಇದ್ದ. ಹೀಗಾಗಿ ನರೇಂದ್ರ ಮೋದಿ ಮತ್ತು ನೆತನ್ಯಾಹು ಜೊತೆಗೆ ಡಿಫೆನ್ಸ್ ಡೀಲ್ಗೆ ಕುರಿತಾದಂತಹ ಒಂದು ಮೀಟಿಂಗ್ ಅನ್ನ ಇದೇ ಜೆಫ್ರಿ ಎಫ್ಸ್ಟೀನ್ ಆಯೋಜನೆ ಮಾಡಿದ್ದ ಅನ್ನುವಂತಹ ಒಂದು ವರದಿಯನ್ನ ಆಧರಿಸಿ ಬಿಜೆಪಿಯ ನಾಯಕ ಅಂತ ಹೇಳಿಕೊಳ್ಳುವಂತಹ ಸುಬ್ರಮಣ್ಯನ್ ಸ್ವಾಮಿ ಆರೋಪವನ್ನು ಕೂಡ ಮಾಡಿದ್ರು. ಹೀಗಾಗಿ ಮಿತ್ರರೇ, ವಿಪಕ್ಷಗಳು ಬಹಳ ಕಾತುರದಿಂದ ಕಾಯ್ತಾ ಇದ್ವು. ಜೆಫ್ರಿ ಎಫ್ಸ್ಟೀನ್ ಫೈಲ್ಸ್ನಲ್ಲಿ ಭಾರತಕ್ಕೆ ಸಂಬಂಧಪಟ್ಟಿದ್ದೇನಾದರೂ ಸಿಗುತ್ತಾ, ನರೇಂದ್ರ ಮೋದಿ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದೇನಾದರೂ ಸಿಗುತ್ತಾ ಅಂತ. ಯಾವ ಮಟ್ಟಿಗೆ ಅವರ ಕುತೂಹಲ ಇತ್ತು ಕೇಳಿದ್ರೆ, ಶಿವಸೇನೆಯ ಉದ್ಧವ್ ಬಣದ ನಾಯಕ ಸಂಜಯ್ ರಾವುತ್ ಅಂತೂ ಡಿಸೆಂಬರ್ 19ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಜಿ ಆಗಿಬಿಡ್ತಾರೆ, ಸರ್ಕಾರ ಬಿದ್ದೋಗ್ಬಿಡುತ್ತೆ, ಹೊಸ ಪ್ರಧಾನಿ ಬರ್ತಾರೆ, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ರು. ಸದ್ಯ ಎಫ್ಸ್ಟೀನ್ ಫೈಲ್ಸ್ ಓಪನ್ ಆಗಿದೆ, ಅಮೆರಿಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮುಂದೇನಾಗುತ್ತೆ ಆ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.